ಕಾಡಾನೆ ಭೀಮ ಈಗ ಎಲ್ಲಿದ್ದಾನೆ ನೋಡ್ಬೇಕು ಅಂತ ತುಂಬಾ ಜನರು ಸಹ ವೆಯ್ಟ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ವಿಡಿಯೋನ ಶೇರ್ ಮಾಡಿ ಗಮನಿಸ್ತಾ ಇರ್ಬೋದು. ಈಗ ರಸ್ತೆಯನ್ನ ದಾಟೋಕೆ ನಿಂತ್ಕೊಂಡಿದ್ದಾನೆ ವೈಲ್ಡ್ ಭೀಮ. ಸೊ ಇದು ಬೇಲೂರು ತಾಲೂಕು ಕೋಗೋಡಿಗಿಂತ ಸ್ವಲ್ಪ ಹಿಂದ್ಗಡೆ ಬರುತ್ತೆ. ನೋಡ್ತಾ ಇರ್ಬೋದು ಕಾಡಾನೆ ಭೀಮ ಇನ್ನೇನು ರಸ್ತೆ ದಾಟ್ತಾನೆ. ಯಾಕಂದ್ರೆ ಆ ರಸ್ತೆನ ದಾಟಿದ್ರೆ ಭುವನೇಶ್ವರಿ ಎಂಬ ಹೆಸರಿನ ಕಾಡಾನೆಯ ಗುಂಪು ಸಿಗುತ್ತೆ. ಸೊ ಹಾಗಾಗಿ ರಸ್ತೆನ ದಾಟಕ್ಕೆ ವೆಯ್ಟ್ ಮಾಡ್ತಾ ಇದ್ದೇನೆ. ವೆಹಿಕಲ್ಸ್ ಗಳು ಕೂಡ ಬರ್ತಾ ಇದೆ, ಕಾರ್ ಆಗಿರ್ಬೋದು, ಬಸ್ಗಳು. ನಂತರ ಅಲ್ಲಿ ಜನರು ಕೂಡ ಸ್ಥಳೀಯರು ಆನೆನ ನೋಡಿ ವಾಹನಗಳನ್ನ ಬೇಗ ಕಳಿಸ್ತಾರೆ, ಮತ್ತೆ ರೋಡ್ ಬ್ಲಾಕ್ ಮಾಡ್ತಾರೆ ಸ್ವಲ್ಪ ಹೊತ್ತು ಕಾಡಾನೆ ಭೀಮ ಪಾಸ್ ಆಗಲಿ ಅಂತ. ಬಟ್ ಯಾರಿಗೂ ಕೂಡ ತೊಂದರೆ ಮಾಡೋದಿಲ್ಲ. ನೋಡಿ ಬಸ್ನವ್ರು ಅಲ್ಲೇ ನಿಲ್ಸ್ಕೋತಾರೆ, ಕಾಡಾನೆ ಭೀಮನ ದಾರಿಗೇನೆ ಅಡ್ಡ ಮಾಡ್ಬಿಡ್ತಾರೆ, ಸ್ವಲ್ಪ ಹೊತ್ತು ನೋಡ್ತಾ ನಿಂತ್ಕೊಂಡ್ಬಿಡ್ತಾರೆ. ಆದ್ರೂ ಕೂಡ ಭೀಮ ತಲೆ ಕೆಡಿಸ್ಕೊಳ್ಳಲ್ಲ, ಆರಾಮಾಗಿ ನಿಂತ್ಕೊಂಡಿರ್ತಾನೆ. ವೆಹಿಕಲ್ಸ್ ಗಳು ಮೂವ್ ಆದ್ಮೇಲೆ ನಾನು ಪಾಸ್ ಆಗ್ತೀನಿ ಅಂತ. ಅದೇ ರೀತಿ ವೆಹಿಕಲ್ಸ್ ಗಳು ಸಹ ಮೂವ್ ಆಯ್ತು. ಈಗ ವೈಲ್ಡ್ ಭೀಮ ಇನ್ನೇನು ದಾಟ್ತಾನೆ. ಸ್ಥಳೀಯರು ಅಷ್ಟೊತ್ತಿಗೆ ಬರ್ತಾರೆ, ಎಲ್ಲ ದಾರಿ ಮಾಡ್ಕೊಡ್ತಾರೆ. ನಿಜವಾಗ್ಲೂ ನೋಡಿ ಸ್ಥಳೀಯರಿಗೂ ಕೂಡ ಕಾಡಾನೆ ಭೀಮನ ಮೇಲೆ ಎಷ್ಟು ಕಾಳಜಿ ಪ್ರೀತಿ ಇದೆ. ಕಾಡಾನೆ ಭೀಮ ಅದೇ ಜನರನ್ನ ನೋಡಿ ಗಾಬರಿಯಾಗಿ ಬೇಕಾದ್ರೆ ಚಾರ್ಜ್ ಮಾಡ್ಬೋದಾಗಿತ್ತು, ಆದ್ರೆ ಅದ್ ಯಾವುದನ್ನು ಕೂಡ ಮಾಡಿಲ್ಲ. ತನ್ನ ಪಡೆಗೆ ತಾನು ನಿಂತ್ಕೊತಾನೆ. ಯಾಕೆಂದ್ರೆ ಆತನಿಗೂ ಕೂಡ ಗೊತ್ತಿದೆ ವೆಹಿಕಲ್ಸ್ ಗಳು ಕ್ಲಿಯರ್ ಆಗುತ್ತೆ, ರಸ್ತೆ ದಾಟಕ್ಕೆ ಅನುಕೂಲ ಆಗುತ್ತೆ ಅಂತ. ಆದ ಕಾರಣ ನೋಡಿ ಎಲ್ಲ ಗಾಡಿಗಳನ್ನ ಸ್ಟಾಪ್ ಮಾಡ್ತಾರೆ ಸ್ಥಳೀಯರು. ದಬ್ಬೆಗಡಿ ಅಂತ ಇದು ಬೇಲೂರಿಂದ ಮೂಡಿಗೆರೆ ಮಾಗ ಚೀಕ್ನಳ್ಳಿ ಮಾರ್ಗವಾಗಿ ಹೋಗುವಂತ ಒಂದು ರಸ್ತೆ ಮಧ್ಯದಲ್ಲೇ ಈಗ ಕಾಡಾನೆ ಭೀಮ ಸೈಟ್ ಆಗಿದ್ದು. ನಿನ್ನೆ ಸಂಜೆ 5 ಗಂಟೆ ಸುಮಾರಿಗೆ ರಸ್ತೆನ ದಾಟ್ತಾನೆ. ಯಾಕಂದ್ರೆ ಅಲ್ಲಿ ಅಪೋಸಿಟ್ ನಲ್ಲಿ ಕಾಫಿ ಎಸ್ಟೇಟ್ ನಲ್ಲಿ ಕಾಡಾನೆ ಗುಂಪು ಇತ್ತು. ಆದ ಕಾರಣ ಗುಂಪಿಗೆ ಸೇರೋಕೆ ಕಾಡಾನೆ ಭೀಮ ಬಿಕೂಡು ಭಾಗದಿಂದ ಈ ಕಡೆ ಚೀಕ್ನಳ್ಳಿ, ಕೋಗೋಡು ಆ ಕಡೆ ಭಾಗವಾಗಿ ಬಂದಿದ್ದಾನೆ. ದಬ್ಬೆಗಡಿ ಅನ್ಬಿಟ್ಟು ಇಲ್ಲಿ ರಸ್ತೆಯನ್ನ ದಾಟುವ ಒಂದು ಸಮಯ ಸಂಜೆ ಸಮಯ. ಕಾಡಾನೆ ಭೀಮ ಕಾಫಿ ಎಸ್ಟೇಟ್ ಆ ಕಡೆ ಈ ಕಡೆ ಎರಡು ಕಡೆನೂ ಕೂಡ ಕಾಫಿ ಎಸ್ಟೇಟ್ ಇದೆ. ಬೇರೆ ಒಂದು ಜಾಗಕ್ಕೆ ಹೋಗ್ತಾ ಇದ್ದಾನೆ ಕಾಡಾನೆ ಭೀಮ. ಕಾಡಾನೆ ಭೀಮ ಹೋಗುವಂತ ಟೈಮಲ್ಲಿ ನೋಡಿ ಕಂಪ್ಲೀಟ್ ರೋಡ್ ಅನ್ನೇ ಬ್ಲಾಕ್ ಮಾಡ್ತಾರೆ ಸ್ಥಳೀಯರು. ಸ್ಥಳೀಯರ ಒಂದು ಕಾಳಜಿ ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ. ಈಗ ಕಾಡಾನೆ ಭೀಮ ರಸ್ತೆಯನ್ನ ದಾಟ್ತಾನೆ. ಆತನಿಗೆ ಗೊತ್ತಾಯ್ತು ಯಾವುದೇ ವೆಹಿಕಲ್ಸ್ ಬರ್ತಾ ಇಲ್ಲ, ರಸ್ತೆ ದಾಟ್ಬೋದು ಅಂತ. ಆರಾಮಾಗಿ ರಸ್ತೆಯನ್ನ ಸಹ ದಾಟ್ತಾನೆ ಕಾಡಾನೆ ಭೀಮ. ಇಲ್ಲಿ ನಾಯಿ ಕೂಡ ಇದೆ, ನಾಯಿ ಕೂಡ ಸ್ವಲ್ಪ ಗಾಬರಿ ಮಾಡಿದ್ರು ಕಾಡಾನೆ ಭೀಮ ಗಾಬರಿ ಆಗೋದಿಲ್ಲ, ತನ್ನ ಪಡೆಗೆ ತಾನು ರಸ್ತೆಯನ್ನ ಸಹ ದಾಟ್ತಾ ಹೋಗ್ತಾನೆ. ಬಿಕ್ಕೋಡು ಭಾಗ, ಅರೇಳಿ ಭಾಗ ಈ ಕಡೆ ಎಲ್ಲ ಸುತ್ತಾಡ್ತಿದ್ದಂತ ಭೀಮ ಈಗ ಕೋಗೋಡು ಭಾಗವಾಗಿ ಬಂದಿದ್ದಾನೆ. ಯಾಕೆಂದ್ರೆ ಅಲ್ಲೂ ಕೂಡ ಒಂದು ಗುಂಪಿದೆ. ಬಿಕ್ಕೋಡು ಭಾಗದಲ್ಲೂ ಸಹ ಕಾಡಾನೆ ಗುಂಪಿದೆ. ಈ ಕಡೆ ಕೋಗೋಡು ಭಾಗವಾಗಿಯೂ ಕೂಡ ಕಾಡಾನೆ ಗುಂಪು ನಿಂತ್ಕೊಂಡಿದೆ. ಅನುಗಟ್ಟ ಆಗಿರ್ಬೋದು, ಡೋಲನ ಮನೆ ಆಗಿರ್ಬೋದು, ಅದೆಲ್ಲವೂ ಕೂಡ ಇಂಟರ್ಲಿಕ್ ಆಗುತ್ತೆ. ಏರ್ ಡಿಸ್ಟೆನ್ಸ್ ಅಲ್ಲಿ ನೋಡ್ತಾ ಹೋದ್ರೆ ಅದು ಬಿಕ್ಕೋಡಿಗೆ ತುಂಬಾನೇ ಕನೆಕ್ಟ್ ಆಗ್ತಾ ಹೋಗುತ್ತೆ, ಬಿಕ್ಕೋಡು ಅರೇಳಿಗೆ. ಹಾಗಾಗಿ ಆರಾಮಾಗಿ ನೋಡಿ ಭೀಮ ಸೂಪರ್ ಆಗಿ ದಾಟ್ತಾ ಹೋಗ್ತಾ ಇದ್ದಾನೆ. ಎಲ್ರಿಗೂ ಕೂಡ ಇಷ್ಟ ಕಾಡಾನೆ ಭೀಮ ಅಂದ್ರೆ. ಭೀಮನ ಒಂದು ಹೈಟ್, ಪರ್ಸನಾಲಿಟಿ, ಫಿಸಿಕ್ ಏಕದಂತ ಬೇರೆ, ಮದ ಬೇರೆ ಬರ್ತಾ ಇದೆ. ಜನರಿಗಂತೂ ನೆಕ್ಸ್ಟ್ ಲೆವೆಲ್ ಖುಷಿ ಇದೆ ಭೀಮನನ್ನ ನೋಡಿ. ಅಲ್ಲಿರೋದಂತ ಸ್ಥಳೀಯರಾಗಿರ್ಬೋದು ಎಲ್ಲರೂ ಕೂಡ, ಮತ್ತೆ ಸ್ವಲ್ಪ ಜನ ಟೂರಿಸ್ಟ್ಗಳು. ಈಗ ವೀಕೆಂಡ್ ಬೇರೆ ವೆಹಿಕಲ್ಸ್ ತುಂಬಾನೇ ಓಡಾಡ್ತಾ ಇರ್ತಿದ್ದು. ಮುಖ್ಯ ಹೈವೇ ಕೂಡ ಆಗಿರುತ್ತೆ. ಮೂಡಿಗೆರೆ ಆಗಿರ್ಬೋದು, ಮತ್ತೆ ಮಂಗಳೂರು ಆಗಿರ್ಬೋದು, ಇದೇ ಮಾರ್ಗವಾಗಿ ಹೋಗ್ಬೇಕಾಗುತ್ತೆ. ಮತ್ತೆ ಕೊಟ್ಟಿಗೆಹಾರ, ಸೊ ಈ ರೀತಿಯ ಒಂದು ರಸ್ತೆ ಇದಾಗಿರುತ್ತೆ. ಬೇಲೂರು ತಾಲೂಕಿಂದ ಮೂಡಿಗೆರೆಗೆ ಹೋಗುವಂತ ಒಂದು ರಸ್ತೆ ಇದು. ಮಧ್ಯದಲ್ಲಿ ನಿಮಗೆ ದಬ್ಬೆಗಡಿ ಆಗಿರ್ಬೋದು, ಕೋಗಿಲ್ ಮನೆ ಆಗಿರ್ಬೋದು, ಈ ರೀತಿ ಎಲ್ಲ ಕೋಗೋಡ್ ಆಗಿರ್ಬೋದು, ಸೊ ರೀತಿ ಎಲ್ಲ ಊರುಗಳು ಸಿಗ್ತಾ ಹೋಗುತ್ತೆ. ನವಿಲಹಳ್ಳಿಯಿಂದ ಸ್ವಲ್ಪ ಮುಂದಕ್ಕೆ ಹೋದ್ರೆ ನಿಮ್ಗೆ ತೊಳಲು ಸಿಗುತ್ತೆ. ತೊಳಲು ಆದ್ಮೇಲೆ ನಿಮ್ಗೆ ದಬ್ಬೆಗಡಿ ಅಂತ ಊರು ಸಿಗುತ್ತೆ. ಸೊ ಅಲ್ಲೇ ಕಾಡಾನೆ ಭೀಮ ಎಕ್ಸಾಕ್ಟ್ ಆಗಿ ದಾಟಿದ್ದು. ನೀವು ಮ್ಯಾಪ್ ಮೂಲಕವೂ ಕೂಡ ಎಕ್ಸಾಕ್ಟ್ ಆಗಿ ಕ್ಲಿಯರ್ ಆಗಿ ಎಲ್ಲಿ ದಾಟಿದ್ದು ಕಾಡಾನೆ ಭೀಮ ಅಂತ ನೋಡ್ತಾ ಇರ್ಬೋದು. ನಾಗೇನಹಳ್ಳಿ ದಬ್ಬೆಗಡಿ ಅಂತ ಇದೆ. ಸೊ ಇಲ್ಲೇ ದಾಟಿದ್ದು. ಇನ್ನ ಸ್ವಲ್ಪ ಆ ಕಡೆಗೆ ಹೋದ್ರೆ ಕಾಡಾನೆ ಗುಂಪು ಇದೆ, ಸುಮಾರು 10 ಕಾಡಾನೆಗಳ ಗುಂಪಿದೆ. ಸೊ ಇಲ್ಲಿಗೆ ಹೋಗುವಂತ ಒಂದು ಪ್ರಯತ್ನ ಇದ್ರೂ ಇರ್ಬೋದು. ಕಾಡಾನೆ ಗುಂಪು ಕೋಗೋಡು ಭಾಗ ನೋಡ್ತಾ ಇರ್ಬೋದು. ನಾಗೇನಹಳ್ಳಿ, ಕುಪ್ಪಗೋಡು, ತೊಳಲು, ಗೋಡ್ರಕೊಪ್ಪಲು, ಮತ್ತಿಹಳ್ಳಿ ಆ ಕಡೆಯಿಂದೆಲ್ಲ ಬಂದ ಕಾಡಾನೆ ಭೀಮ ಈಗ ಗುಂಪನ ಸೇರ್ತಾನ ಏನೋ ಗೊತ್ತಿಲ್ಲ, ಕಾಯ್ದು ನೋಡ್ಬೇಕಿದೆ. ಒಟ್ಟಿನಲ್ಲಿ ಕಾಡಾನೆ ಭೀಮ ಆರಾಮಾಗಿ ತಿರ್ಗಾಡ್ಕೊಂಡಿದ್ದಾನೆ. ಕಂಪ್ಲೀಟ್ ವೆಹಿಕಲ್ಸ್ನೇ ಸ್ಟಾಪ್ ಮಾಡ್ಬಿಟ್ಟಿದ್ರು ನೆನ್ನೆ ಸಂಜೆ. ಕಾಡಾನೆ ಭೀಮ ಬರ್ತಾ ಇದ್ದಾನೆ, ಪಾಸ್ ಆಗ್ತಾ ಇದ್ದಾನೆ ಅಂತ ವಿಚಾರ ಗೊತ್ತಾಗಿ
ಅದೇ ರೀತಿ ಯಾರು ಕೂಡ ಅಷ್ಟೇನೆ ಕಾಡಾನೆ ಭೀಮನ ಒಂದು ದಾರಿಗೆ ಅಡ್ಡ ಮಾಡಲಿಲ್ಲ. ಕಂಪ್ಲೀಟ್ ರೋಡ್ ಕೂಡ ಬ್ಲಾಕ್ ಆಗಿತ್ತು. ಸುಮಾರು ಒಂದು 1/4 ಗಂಟೆ 20 ನಿಮಿಷಗಳ ಕಾಲ ಈಸಿಯಾಗಿ ಆರಾಮಾಗಿ ರಸ್ತೆನ ಸಹ ದಾಟ್ಕೊಂಡು ಬೇರೆ ಕಾಫಿ ಎಸ್ಟೇಟ್ಗೆ ಕಾಡಾನೆ ಭೀಮ ಹೋಗ್ತಾನೆ. ಗಮನಿಸ್ತಾ ಇರ್ಬೋದು ತಾವು. ನಿಮ್ಗೂ ಕೂಡ ಕಾಡಾನೆ ಭೀಮ ಇಷ್ಟನ? ನೀವು ಕೂಡ ಕಾಡಾನೆ ಭೀಮನ ಅಭಿಮಾನಿನ? ಆತನಿಗೆ ಗೊತ್ತಿದೆ ಅಲ್ಲಿ ತಂತಿ ಬೇಲಿ ಹಾಕಿರ್ತಾರೆ, ಯಾವ ರೀತಿ ದಾಟಬೇಕು ಅಂತ. ಇಲ್ಲಾಂದ್ರೆ ಏಟಾಗುತ್ತಲ್ಲ, ತಂತಿ ಬೇಲಿ ಚುಚ್ಚುತ್ತಲ್ಲ. ಆರಾಮಾಗಿ ದಾಟ್ತಾ ಹೋಗ್ತಾನೆ ನೋಡಿ. ಎಷ್ಟು ಹೊಳಗ್ ಬಿಟ್ಟಿದ್ದಾನೆ ಕಾಡಾನೆ ಭೀಮ ಅಂದ್ರೆ. ಎಲ್ಲಾ ಮಾರ್ಗ ಕಾಡಾನೆ ಭೀಮನಿಗೆ ಗೊತ್ತಿರುತ್ತೆ, ಎಲ್ಲೆಲ್ಲಿ ಓಡಾಡ್ಬೇಕು. ಆನೆ ನಡೆದಿದ್ದ ದಾರಿ ಅಂತಾರಲ್ಲ, ಮತ್ತೆ ಆನೆ ದಾರಿ ಮಾಡ್ಕೊಟ್ಟಿರುತ್ತಲ್ಲ ನೋಡಿ. ಇದೆ ಕಾಡಾನೆ ಗುಂಪು ಕಾಯ್ತಾ ಇದೆ. ಗುಂಪಿಗೆ ಏನಾದ್ರು ಸೇರುತ್ತಾ ನಮ್ಮ ವೈಲ್ಡ್ ಭೀಮ? ಕಾದು ನೋಡ್ಬೇಕು.